ನಿಮ್ಮನ್ನ ಹೋಲಿಕೆ ಮಾಡಕ್ ಆಗಲ್ಲ ಅಂದ್ರೆ ಅಲ್ಲ ಎಕ್ಸ್ಟ್ರೀಮ್ ಅಂತಂದ್ರಲ್ಲ ನೀವು. ಈ ಬಿಸ್ಕತ್ ಕೇಳಿದೆ, ಈ ದಸ್ಕತ್ ಹೊಸ್ತಾ ಕೇಳ್ತೇನೆ. ಮಸ್ಕತ್ ಕೇಳಿವ ನೀವು? ಮಸ್ಕತ್ ಮಸ್ಕತ್ ಒಂದು ದೇಶ ಆದ್ರೆ ಬಿಸ್ಕತ್ ತಿನ್ನೋದಾದ್ರೆ ದಸ್ಕತ್ ಸಹಿ ಅಂದ್ರೆ ದಸ್ಕತ್. ಈಗ ನೋಡಿ ಅವರೇ ಇದಾರೆ ಎಕ್ಸಾಂಪಲ್. ಕಾಮಿಡಿ ಕಿಲಾಡಿಗಳಿಂದ ಹೊರಗಡೆ ಬಂದು ಕಾಮಿಡಿಯನ್ನೇ ಆಗಿದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಖುಷಿ ಪಡಿಸ್ತಾ ಇದಾರೆ. ನೀವ್ ಯಾಕೆ ಹಿಂಗ್ ಹೋಗ್ಬಿಟ್ರಿ ಅಂದ್ರೆ ಅವರಲ್ಲಿ ಒಂದು ಚಾಂಪಿಯನ್ಶಿಪ್ ಶೋ ನಡಿಬೇಕಾದ್ರೆ ಇವ್ರು ಸ್ಕಿಟ್ ಮಾಡಿದ್ಮೇಲೆ ಇವರ ಟ್ರೈಲರ್ನ ಇದ್ರಲ್ಲ LED ಹಾಕಿದ ತಕ್ಷಣ ಇದ್ದ ಎಲ್ಲ ಜಡ್ಜಸ್ ಜಗ್ಗಣ್ಣ, ಅನುಶ್ರೇಖ, ಶ್ವೇತಂಗಪ್ಪ ಮೇಡಮು, ಆಮೇಲೆ ಅಕುಲಣ್ಣ, ಕುರಿ ಸರ್ ಎಲ್ಲರೂ ಶಾಕ್ ಆಯ್ತು. ಬಹಳ ಚೆನ್ನಾಗಿ ಆಡಿದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್. ಖಂಡಿತ ಹಾಗೆ ಹೇಳ್ತಾರೆ, ನಾವೇನೋ ಟ್ರೈ ಮಾಡ್ತೀವಿ ಅಷ್ಟೇ. ಮಲ್ಟಿ ಟ್ಯಾಲೆಂಟ್ ಹಂಗೆ ಮಾಡಿಸಿದೀನಿ ನಾನು. ಹಿಂಗೆ ಮಾಡ್ಬೇಕು, ಹಿಂಗೆ ಇರ್ಬೇಕು ನನ್ಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಅಲ್ಲ. ಇವ್ರೆ ಡೈರೆಕ್ಷನ್ ಮಾಡ್ಬೋದಲ್ಲ, ನಾನು ಆಗ ಆಕ್ಟಿಂಗೇ ಮಾಡಕ್ ಇನ್ನು ಡೈರೆಕ್ಷನ್ ಯಾವ ಮಾಡ್ತಾರೆ, ಸುಮ್ಮನೆ ಬೈಗಳು ತಿಂದು ಸಾಯ್ತಾ ಇರ್ತೀವಿ ಆಕ್ಟಿಂಗ್ ಮಾಡುವಾಗ ಅಂತ. ಸೊ ಆದ್ವಿ ಕೆಲವೊಮ್ಮೆ ನಿಜ ಮಾತಾಡ್ತಾನೆ ಅವನು. ಅನ್ಕೊಂಡಿ ಸಿನಿಮಾ ನೋಡಿದ್ಮೇಲೆ, ಈ ಕಾಂತಾರ 1 ಸಿನಿಮಾ ಆದ್ಮೇಲೆ ರಕ್ಷಿತ್ ಶೆಟ್ಟಿ ಸರ್ ಓಡ್ಕೊಂಡು ಬಂದು ಜಂಪ್ ಹೊಡ್ತಾರೆ ಅಂತ, ಆಗ ಓಡ್ಕೊಂಡು ಬಂದು ತಪ್ಪಬೇಕು ಅಂತ ಅನ್ಕೊಂಡೆ. ಅಲ್ಲಿ ಜಾಗ ಇರಲಿಲ್ಲ. ನಮಸ್ಕಾರ ವೀಕ್ಷಕರೇ, ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಹೊಸ ಕಂಟೆಂಟ್ನಲ್ಲಿ ದಸ್ತಕ್ ಚಿತ್ರದ ನಾಯಕ ಹಾಗೂ ಸಹ ಕಲಾವಿದರು, ಟೀಮ್ ಸಪೋರ್ಟರ್, ಕಾಮಿಡಿಯನ್ ಯಾವ್ದು ಕಾಮಿಡಿ ಕಿಲಾಡಿ ಇಬ್ರು ಕಾಮಿಡಿ ಕಿಲಾಡಿ. ವೆಲ್ಕಮ್ ಇಬ್ರಿಗೂ. ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ನಾನಂತೂ ನೋಡಕ್ಕೆ ತುಂಬಾ ಹ್ಯಾಂಡ್ಸಮ್. ನೀನ್ ಹೇಗಿದ್ಯಾ? ನಾನು ಎಕ್ಸ್ಟ್ರೀಮ್ ಹ್ಯಾಂಡ್ಸಮ್. ನೆಕ್ಸ್ಟ್ ಲೆವೆಲ್. ಹೋಲಿಕೆ ಏನಿಲ್ಲ, ಯಾರು ಪಕ್ಕ ಕೂತ್ಕೊಂಡ್ರು ಹೋಲಿಕೆನಾಗಲ್ಲ. ನಿಮ್ಮನ್ನ ಹೋಲಿಕೆ ಮಾಡಕ್ ಆಗಲ್ಲ. ಅಂದ್ರೆ ಅವಮಾನ ಅಲ್ಲ ಎಕ್ಸ್ಟ್ರೀಮ್ ಅಂತಂದ್ರಲ್ಲ ಸೈಜ್ಗೆ ಯಾರು ಅದನ್ನು ಪರವಾಗಿಲ್ಲ, ತೊಂದರೆಲ್ಲ. ಹೇಳಿ, ಏನ್ ಸಮಾಚಾರ? ಏನಾದ್ರು ಹೇಳಿ. ಸಮಾಚಾರ ಅಷ್ಟೇ ಸಮಾಚಾರ ನಮ್ದು. ಯಾಕಂದ್ರೆ ಕನ್ನಡದಲ್ಲಿ ರಿಲೀಸ್ ಆಗ್ತದೆ, ಬಹಳ ಒಂದು ಖುಷಿಯ ಸಮಾಚಾರ. ಯಾಕಂದ್ರೆ ತುಳುವಲ್ಲಿ ಮಾಡ್ಬೇಕು ಅಂತ ಟೀಮ್ ಇಳಿತು, ಬಟ್ ತುಳುವಲ್ಲಿ ಸಕ್ಸಸ್ ಆಯ್ತು. ಸೊ ತುಳುವಿಂದ ಕನ್ನಡಕ್ಕೆ ಬಂದು ಕನ್ನಡದಲ್ಲಿ ರಿಲೀಸ್ ಆಗೋದು ಬಹಳ ಖುಷಿಯ ವಿಷಯ. ಅದು ಈ ತಿಂಗಳು 9ನೇ ತಾರೀಕಿಂದ. ಅದೇ ಈಗ ನಮ್ಗೀಗ ಫ್ರೆಶ್ ವಿಷಯ ನಮ್ಗೆ. ಅಂಡ್ ನನ್ಗೆ ಈ ಬಿಸ್ಕತ್ ಕೇಳಿದೆ, ಈ ದಸ್ಕತ್ ಹೊಸ್ತಾ ಕೇಳ್ತೇನೆ. ಮಸ್ಕತ್ ಕೇಳಿವ ನೀವು? ಮಸ್ಕತ್ ಒಂದು ದೇಶ ಆದ್ರೆ ಬಿಸ್ಕತ್ ತಿನ್ನೋದಾದ್ರೆ ದಸ್ಕತ್ ಸಹಿ ಅಂದ್ರೆ ದಸ್ಕತ್. ದಸ್ಕತ್ ಸಿಗ್ನೇಚರ್ ಅಂತ ಅರ್ಥ ಇದೆ. ಬಟ್ ಇದು ನಮ್ಮ ಭಾಷೆಯ ಪದ ಅಲ್ಲ, ಮೂಲ ಪದ ಅಲ್ಲ. ಇದು ಹಿಂದಿಯಲ್ಲಿ ಆ ಕಡೆ ನಮ್ಮ ಮಹಾರಾಷ್ಟ್ರ, ಮರಾಠಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಎಕ್ಸಾಂಪಲ್ ನಾವು ಯಾವಾಗಲೂ ಹೇಳೋದಿದೆ. ನಮ್ಮೂರ ಕಡೆಯಿಂದ ಮುಂಬೈಗೆಲ್ಲ ಹೋದವರು ಮೊದಲು, ಅಲ್ಲಿ ಇನ್ಫ್ಲುಯೆನ್ಸ್ ಆಗಿರುತ್ತೆ ಅದು, ಗೊತ್ತಾಯ್ತು ನಿಮಗೆ? ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ದಾರೆ. ನಮ್ಮ ಊರುಗಳಲ್ಲಿ ಬಂದು ದಿನ ಮಾತಾಡೋದು ಕೈಸಾ ಅಂತೆಲ್ಲ ಮಾತಾಡ್ತಾರಲ್ಲ, ಚಲ್ತಾ ಅಂತೆಲ್ಲ ಮಾತಾಡ್ತಾರೆ. ಹೇಳಿ ದಸ್ಕತ್ ಕೂಡ ಯೂಸ್ ಮಾಡಿದ್ರು ಮೊದಲಿನವರೆಲ್ಲ. ಸೊ ಈಗಲೂ ಅಜ್ಜಿಯರಿಗೆಲ್ಲ ಅದು ಅದೇ ಪದ ಯೂಸ್ ಮಾಡ್ತಾರೆ. ದೆನ್ ಇನ್ನೊಂದೇನಂದ್ರೆ ಉತ್ತರ ಕರ್ನಾಟಕ ಭಾಷೆ ಇದೆಯಲ್ಲ, ಆ ಕಡೆಯವರು ಇದನ್ನು ಯೂಸ್ ಮಾಡ್ತಾರೆ ದಸ್ಕತ್ ಅನ್ನೋ ಪದ. ಆಲ್ಮೋಸ್ಟ್ ಮಲೆನಾಡವರಿಗೆಲ್ಲ ಗೊತ್ತಿದೆ ದಸ್ಕತ್ ಅಂದ್ರೆ ಏನಂತ, ಸಹಿ ಅಂತ. ಎಕ್ಸಾಂಪಲ್ ಈಗ ಸ್ಕೂಲ್, ಅದು ಈ ಸ್ಕೂಲ್ ಆಗಿದೆ. ಈ ಸ್ಕೂಲ್ ಆಕ್ಚುಲಿ ಕನ್ನಡ ಪದ ಅಲ್ಲ, ಬಟ್ ನಮಗೆ ಕೇಳುವಾಗ ಕನ್ನಡದ್ದೇ ಪದ ಅನ್ನೋ ನಾವು ಹಾಗೆ ಹೇಳ್ತೇವೆ. ಬಟ್ ಅದು ಕನ್ನಡ ಅಲ್ವೇ ಅಲ್ಲ, ಬಟ್ ಕನ್ನಡವೇ ಆಗಿದೆ. ಸೇಮ್ ಇದು ದಸ್ಕತ್ ಕೂಡ ಅಲ್ಲಿಯದ್ದಾದ್ರೂ ಕೂಡ ಇಲ್ಲಿಗೆ ಕನೆಕ್ಟೆಡ್ ಆಗಿದೆ. ಅಂದ್ರೆ ತುಳುವಿನಲ್ಲಿ ಏನಂತಾರೆ ಅದನ್ನ ಎಕ್ಸಾಕ್ಟ್ಲಿ ವರ್ಡ್? ತುಳುವಲ್ಲಿ ನಾವು ಅಂದ್ರೆ ದಸ್ಕತ್ ಅಂತಲೇ ಯೂಸ್ ಮಾಡೋದು. ಅದನ್ನೇ ಯೂಸ್ ಮಾಡೋದು. ಅಂದ್ರೆ ಯೂಶಲಿ ಈಗ ನಾರ್ಮಲ್ ಮಾತಾಡುವಾಗ ರುಜು ಅಥವಾ ಸಹಿ, ಸಿಗ್ನೇಚರ್ ಹಾಗೆ. ಓಕೆ, ಟ್ರೈಲರ್ ನೋಡಿದೆ, ಸ್ವಲ್ಪ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಅನಿಸ್ತು. ಅಂಡ್ ಈಗ ನೋಡಿ ಅವರೇ ಇದ್ದಾರೆ ಎಕ್ಸಾಂಪಲ್. ಕಾಮಿಡಿ ಕಿಲಾಡಿಗಳಿಂದ ಹೊರಗಡೆ ಬಂದು ಕಾಮಿಡಿಯನ್ನೇ ಆಗಿದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಖುಷಿ ಪಡಿಸ್ತಾ ಇದ್ದಾರೆ. ನೀವ್ ಯಾಕೆ ಹಿಂಗ್ ಹೋಗ್ಬಿಟ್ರಿ ಅಂತ? ಅಂದ್ರೆ ಅವರಲ್ಲಿ ಅವತ್ತೇ ನಮಗೆ ಗೊತ್ತಿತ್ತು, ಅವತ್ತೇ ಡೈರೆಕ್ಷನ್, ಕಲೆ, ಟ್ಯಾಲೆಂಟ್ ಅವರಲ್ಲಿ. ನಾವು ಅವಾಗಲೇ ಹೇಳ್ತಿದ್ದೆ, ನೀವು ಡೈರೆಕ್ಷನ್ ಮಾಡಿದ್ದೆ. ಸೊ ಆಗ ನಾವು ಕಾಮಿಡಿ ಕಿಲಾಡಿ ನಾವೆಲ್ಲ ಇದ್ದಾಗ, ಜೊತೆಗೆ ವರ್ಕ್ ಮಾಡ್ತಿದ್ದಾಗಲೇ ಫಸ್ಟ್ ಆದ ಸಿನಿಮಾ ನಮ್ಮ ಕನಸು ಮಾರಾಟಕ್ಕಿದೆ ಅಂತ, ಫಸ್ಟ್ ಮೂವಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ನಾನು ಮೊನ್ನೆ ಆಫೀಸ್ಗೆ ಹೋದಾಗ ಒಂದ್ಸಲ ನೋಡಿದೆ, ವಾಲಲ್ಲಿ ಹಾಕಿರೋ ಎಲ್ಲ ಪ್ರಾಜೆಕ್ಟ್ ಇದೆಲ್ಲ ಫ್ರೇಮ್ ಹಾಕಿಟ್ಟಿದ್ದಾರೆ. ಒಂದು 16-18 ಪ್ರಾಜೆಕ್ಟ್ ಮಾಡಿದ್ವಿ ನಾವು ಆಕ್ಚುಲಿ ಜರ್ನಿಯಲ್ಲಿ. ಮಾಯೆ, ವೃಷ್ಟಿ, ಆಮೇಲೆ ವನಜ ತುಂಬಾ ಬಹಳ ಚೆನ್ನಾಗಿದೆ. ಯೂಟ್ಯೂಬಲ್ಲಿ ನೋಡಿದ್ರೆ ಈಗಲೂ ಹಿಂಗೆಲ್ಲ ಮಾಡಿದಾರ, ಹಿಂಗೆಲ್ಲ ಟೀಮ್ ವರ್ಕ್ ಮಾಡಿದ, ಬಹಳ ಖುಷಿ ಆಗುತ್ತೆ ನೋಡಿದ್ರೆ. ಸೊ ತುಂಬಾ ಪ್ರಾಜೆಕ್ಟ್ಗಳಾಗಿದೆ. ಸೊ ಈಗ ದೊಡ್ಡದಾಗಿ ಒಂದಾಗಿರೋದಂದ್ರೆ ದಸ್ಕತ್. ಬಟ್ ನನಗೆ ಒಂದು ಚೆನ್ನಾಗಿ ಶಾಕ್ ಆಯ್ತು ಈ ಟ್ರೈಲರ್ಗೆ. ಅಂದ್ರೆ ಇವೆಂಟ್ ಕರೆದ್ರಲ್ಲ ಸಿನಿಮಾ,
ಯಾರ್ದು ಅನೀಶ್ ಪೂಜಾರಿ ಅವರೇನಾ ಅಂತ ಅನ್ಕೊಂಡ್ ಮೈಂಡ್ ಇಟ್ಕೊಂಡ್ ಹೋಟೆಲ್ ಬಂದಿದ್ದು ಡೌಟ್ ಅಲ್ಲಿ ಬಂದಿತ್ತು, ನೋಡಿದ್ರೆ ನೀವೇ ಅದು. ಸೊ ಸುಮಂತ್ ಫೋನ್ ಮಾಡಿ ಕೇಳಿದೆ, ಅಣ್ಣ ಹೆಂಗಣ ಇದು ಕನೆಕ್ಷನ್ ಕಾಮಿಡಿಯನ್ ಹೋಗಿ ಡೈರೆಕ್ಟರ್? ಇದು ಎಲ್ರಿಗೂ ಶಾಕ್ ಸರ್, ಇಡೀ ನಮ್ಮ ಕ್ರ್ಯೂಗೆ, ಇಡೀ ನಮ್ಮ ಸೆಟ್ಟಿಗೆ, ಇಡೀ ನಮ್ಮ ಜೀ ಕನ್ನಡಕ್ಕೆ ಶಾಕ್. ನಮ್ದು ಚಾಂಪಿಯನ್ಶಿಪ್ ಶೋ ನಡಿಬೇಕಾದ್ರೆ ಇವ್ರು ಸ್ಕಿಟ್ ಮಾಡಿದ್ಮೇಲೆ ಇವರ ಟ್ರೈಲರ್ನ ಇದ್ರಲ್ಲ LED ಹಾಕಿದ ತಕ್ಷಣ ಇದ್ದ ಎಲ್ಲ ಜಡ್ಜಸ್, ಜಗ್ಗಣ್ಣ, ಅನುಶ್ರೇಖ, ಶ್ವೇತಂಗಪ್ಪ ಮೇಡಮು, ಆಮೇಲೆ ಅಕುಲಣ್ಣ, ಕುರಿ ಸರ್, ಎಲ್ಲರೂ ಶಾಕ್ ಆಯ್ತು. ಅಂದ್ರೆ ಹಿಂಗೆಲ್ಲ ಮಾಡಿದಾರ, ಯಾರು ಎಕ್ಸ್ಪೆಕ್ಟ್ ಮಾಡಿ ಎಲ್ಲರೂ ಆಕ್ಚುಲಿ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ಅದು ನಮಗೆ ಭಯಂಕರ ಪ್ರೌಡ್ ಫೀಲ್ ಆಯ್ತು. ಬಿಕಾಸ್ ಒಂದು ವರ್ಕಿಗೆ ಅಂತ ಒಂದು ಪ್ರಶಂಸೆ ಅಲ್ಲಿ ಸಿಗುತ್ತಲ್ಲ. ಬಿಕಾಸ್ ನಾನು ಬೆಳೆದ ಸ್ಟೇಜ್ ಅದು, ನನಗೆ ಅವಕಾಶ ಸಿಕ್ಕ ಸ್ಟೇಜ್ ಅದು. ಅಲ್ಲಿ ನನಗೆ ಅವಕಾಶ ಸಿಕ್ಕಿದ್ರಿಂದಾಗಿ ಇವತ್ತು ಇಷ್ಟೆಲ್ಲ ಮಾತಾಡೋಕ್ಕೆ ಸಾಧ್ಯ ಆಗಿದೆ ಅನಿಸುತ್ತೆ. ಬಿಕಾಸ್ ಜೀ ಕನ್ನಡದ ವೇದಿಕೆ ನನಗೆ ಈಗ ಆಲ್ಮೋಸ್ಟ್ 9 ವರ್ಷದ ಜರ್ನಿ ನಂದು. ಇವತ್ತಿಗೂ ಜನ ನಮ್ಮನ್ನು ನೆನ್ಪಿಟ್ಕೊಂಡಿದ್ದಾರೆ ಅಂದರೆ ಅಷ್ಟು ದೊಡ್ಡ ವೇದಿಕೆ ಅದು. ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ನಾವು ರೀಚ್ ಆಗಿದ್ದೀವಿ. ದೆನ್ ಈಗಲೂ ನಮ್ಮದೊಂದು ಬಟ್ಟಲು ಅನ್ನ ತಿಂತಿದ್ದೀವಿ ಅಂದರೆ ಅದಕ್ಕೆ ರೀಸನ್ ಜೀ ಕನ್ನಡದ ಕಾಮಿಡಿ ಕಿಲಾಡಿ. ಸೊ ಇವತ್ತು ನಾನು ಅಲ್ಲಿ ಇದ್ದು ಒಂದು ಸಿನಿಮಾ ಮಾಡಿದ್ದೀನಿ ದಸ್ಕತ್. ನನಗೆ ಅಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಸೂರಜ್ ಹೇಳಿದಾಗೆ ನಾನೀಗ ಕಾಮಿಡಿಯನ್ನೇ, ಆರ್ಟಿಸ್ಟ್ ಆಗಿ ಕಾಮಿಡಿಯನ್ ನನಗೆ ಇಷ್ಟನೇ. ನಾನು ಸೂರಜ್ ಅಥವಾ ನಮ್ಮ ಇಡೀ ತಂಡ ಸೇರ್ಕೊಂಡು ಸ್ಕಿಟ್ ಮಾಡ್ತೀವಿ ಹೋಗಿ ಎಲ್ಲ. ಬಟ್ ನಾನು ನನ್ನೊಳಗಡೆ ಅಂಥ ಒಂದಷ್ಟು ಸೀರಿಯಸ್ ಮ್ಯಾಟ್ರ್ಗಳಿದ್ವು. ನನಗೆ ಅಂಥ ಕಂಟೆಂಟ್ ಮಾಡಬೇಕು ಅಂತ ತುಂಬ ದೊಡ್ಡ ಕನಸು. ನಮ್ಮ ಟೀಮ್ ಆಗಿದೆ ಒಂದು 8 ಜನರ ತಂಡ ನಮ್ಮದು. 8 ಜನರು ಕೂಡ ಇವತ್ತಿಗೂ ಜೊತೆಗೇ ವರ್ಕ್ ಮಾಡ್ತಾ ಇರ್ತೀವಿ. ಟೋಟಲ್ ನಮ್ಮ ಟೀಮಲ್ಲಿ ಎಲ್ಲರೂ ಕೂಡ ಒಂದೇ ಮನಸ್ಸಲ್ಲಿ ಕೆಲಸ ಮಾಡ್ತೀವಿ. ನಾನು ಡೈರೆಕ್ಷನ್ ಮಾಡಿದ್ರೆ ಇನ್ನೊಬ್ಬ ಯಾರು ಡೈರೆಕ್ಷನ್ ಮಾಡ್ತಾನೆ, ನಾನು ಅವನಿಗೆ ಅಸಿಸ್ಟೆಂಟ್ ಆಗಿರ್ತೀನಿ. ಇನ್ನೊಬ್ಬ ಡೈರೆಕ್ಷನ್ ಮಾಡಿದಾಗ ನಾವು ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತೀವಿ. ಹಂಗಿರುವಂಥ ಟೀಮ್ ನಮ್ದು. ಸೊ ಹಾಗಾಗಿ ನಮ್ದು ಸೂರಜ್ ಹೇಳಿದಾಗೆ ಇಷ್ಟೆಲ್ಲ ಪ್ರಾಜೆಕ್ಟ್ ಆಗಬೇಕಾದ್ರೆ ಅದಕ್ಕೆ ದೊಡ್ಡ ರೀಸನ್ ಅದು ತುಂಬ ಸ್ಟ್ರಾಂಗ್ ಟೀಮ್ ಅದು. ಖಂಡಿತ. ಸೊ ನನಗೆ ಇಷ್ಟು ಸಾಥ್ ಕೊಟ್ಟಿರೋದು ನನ್ನ ಟೀಮ್. ನೀವು ಅವ್ರ ಟೀಮಲ್ಲಿ ಇದ್ದೀರಾ? ಖಂಡಿತ. ನೀವು ಡೈರೆಕ್ಷನ್ ಮಾಡ್ತೀರಾ ಅಂತ ಆಯ್ತು. ಅವ್ರು ಆಕ್ಚುಲಿ ಅದೇ ನೋಡಕ್ಕೆ ನಮಗೆ ಕಾಮಿಡಿ ಅದೆಲ್ಲ ನಾವು ಮಾತಾಡ್ತೀವಿ, ಮತ್ತೆ ಕಂಟೆಂಟ್ಸ್ ಹಂಗೆ ಯೂಸ್ ಮಾಡ್ತಾರೆ. ಬಟ್ ಇವನಲ್ಲಿ ಒಂದು ಸೀರಿಯಸ್ ಥಾಟ್ಸ್ ಇದ್ದಾವೆ. ಅವನಿಗೂ ಸ್ಕ್ರೀನ್ ಪ್ಲೇ ಮಾಡೋ ಚಾಕಚಕ್ಯತೆ ಅಂದ್ರೆ ನಾವು ಯಾವಾಗ ಮಾತಾಡ್ತಿರ್ತೀವಿ, ಸ್ವಲ್ಪ ಈಗ ಓವರ್ ಮಾಡ್ತಿದ್ದಾನೆ. ಬಟ್ ನಾವು ಯಾವಾಗ ಡಿಸ್ಕಸ್ ಮಾಡುವಾಗ ಅವನಲ್ಲಿ ಒಂದೊಂದು ಒಳ್ಳೊಳ್ಳೆ ಥಾಟ್ಸ್ ಬರ್ತವೆ. ಅದು ಎಲ್ಲರಲ್ಲೂ ಇರುತ್ತೆ, ಅವನಂತ ಅಂತಲ್ಲ. ಫಾರ್ ಎಕ್ಸಾಂಪಲ್ ಕಾಮಿಡಿಯನ್ ಅಂದ ಕೂಡಲೇ ಅವನು ಕಾಮಿಡಿಯೇ ಅಂತಲ್ಲ, ಅವನೊಳಗಡೆ ಎಲ್ಲ ಭಾವನೀಯ ವಿಷಯಗಳು ಕೂಡ ಇರ್ತವೆ, ಕಥೆಗಳು ಇರ್ತವೆ, ಸ್ಕ್ರೀನ್ ಪ್ಲೇಗಳು ಇರ್ತವೆ. ಸೊ ಹಾಗಾಗಿ ನಾವು ಹಾಗೆ ಮಾಡ್ಬೋದು. ಅಂಡ್ ನಿಮ್ಮ ಒಂದು ಜರ್ನಿ ನೋಡಿದಾಗ ಈ ಒಂದು ಕಾಮಿಡಿ ಕಿಲಾಡಿಗಳ ಜರ್ನಿ, ಒಂದು ಕಡೆ ಡೈರೆಕ್ಷನ್ ಆಮೇಲೆ ಟ್ರೈಲರ್ ನೋಡಿದಾಗ ನನಗೆ ಎಸ್ ನಾರಾಯಣ್ ಸರ್ ಪದಕೋಕಿಲ್ಲ ಅವ್ರು ನೆನಪಾಗ. ಅಂದರೆ ಅವ್ರ ಜರ್ನಿ ಸಹ ಒಂದು ಕಾಮಿಡಿಯಿಂದ ಶುರುವಾಗಿ ಡೈರೆಕ್ಷನಿಂದ ಶುರುವಾಗಿ ಎಲ್ಲೋ ಹೋಗಿ ನಿಂತು. ಅದಕ್ಕಿಂತ ಬಿಫೋರ್ ಇನ್ನೊಂದು ಜರ್ನಿ ಇದೆ. ಸ್ಕೂಲ್ ಮಾಸ್ಟರ್ ಅವ್ರು ಆಕ್ಚುಲಿ ಪ್ರಿನ್ಸಿಪಲ್ ಆಗಿದ್ರು. ಅಲ್ಲಿಂದ ಜಂಪ್ ಆಗಿ ಸೀದಾ ಬಂದಿರೋದು ಕಾಮಿಡಿ ಕಿಲಾಡಿ. ಅಲ್ಲಿಂದ ಈಗ ಡೈರೆಕ್ಷನ್. ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ, ಹಾಡು ಬರೀತಾರೆ, ಬಹಳ ಚೆನ್ನಾಗಿ ಹಾಡುಗಳನ್ನ ಬರೀತಾರೆ, ಚೆನ್ನಾಗಿ ಆಡ್ತಾರೆ. ಈ ಸಿನಿಮಾಕ್ಕೂ ಅವ್ರು ಹಾಡು ಬರ್ತಿದ್ದಾರೆ, ಅವ್ರು ಹಾಡು ಆಡಿದ್ದಾರೆ, ಬಹಳ ಚೆನ್ನಾಗಿ ಆಡಿದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್. ಖಂಡಿತ ಖಂಡಿತ. ಹಾಗೆ ಹೇಳ್ತಾರೆ, ನಾವೇನೋ ಟ್ರೈ ಮಾಡ್ತೀವಿ ಅಷ್ಟೇ. ಮಲ್ಟಿ ಟ್ಯಾಲೆಂಟ್ ಹಂಗೆ ಮಾಡಿಸಿದೀನಿ ನಾನು. ಹಿಂಗೆ ಮಾಡ್ಬೇಕು, ಹಿಂಗೆ ಇರ್ಬೇಕು ಹಂಗಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಅಲ್ಲ ಇವ್ರೆ. ರಿಯಾಲಿಟಿ ಏನಂತಂದ್ರೆ ಎಲ್ಲವೂ ಆಕಸ್ಮಿಕ ಅಂತ ಫೀಲ್ ನನಗೆ. ಅಂದ್ರೆ ಇವತ್ತು ಕೂಡ ಎಕ್ಸಾಂಪಲ್ ನಾವು ಈಗ ಕೂತು ಮಾತಾಡ್ತಿದೀವಲ್ಲ, ಇದು ನೀವು ಪೂರ್ವ ನಿರ್ಧಾರಿತವೆ. ಬಟ್ ನನಗೆ ಗೊತ್ತಿಲ್ಲ ಇವತ್ತು ಇಲ್ಲೇ ಕೂತ್ಕೊಂಡು ಮಾತಾಡ್ತೀವಿ ಅಂತ. ಇನ್ನು ನೈಟ್ ಯೋಚನೆ ಮಾಡಿಲ್ಲ, ಬೆಳಿಗ್ಗೆ ಎದ್ದು ಈ ಜಾಗ ಯೋಚನೆ ಮಾಡಿಲ್ಲ. ನಿಮ್ ಕ್ಲಾಸ್ ಅಲ್ಲಿ ಒಂದು ಇಂಟರ್ವ್ಯೂ ಬಂದು ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಅಲ್ಲಿಗೆ ಬಂದ್ವಿ, ಅಲ್ಲಿಂದ ಅಲ್ಲೊಂದು ಅಂದ್ರೆ ನಾನು ಹೇಳೋದು ಅದೆಲ್ಲವೂ ಪೂರ್ವ ನಿರ್ಧಾರಿತವೆ ಆಗಿರುತ್ತೆ. ಬಟ್ ನಾವು ಯಾರು ಅನ್ಕೊಂಡಿರೋದಿಲ್ಲ. ನಾನು ಟೀಚಿಂಗ್ ಮಾಡ್ತಾ ಇದ್ದೆ, ನಾನು ದೇವರ ಅನ್ಕೊಂಡಿರಲಿಲ್ಲ. ಯಾವಾಗಲೂ ಹೋಗಿ ತಲೆ ಬಿಸಿ ಮಾಡ್ಕೊಂಡು ಅಯ್ಯೋ ತಲೆ ಕೇಳ್ಕೊಂಡು ಯಾವಾಗ ಇಂಥದ್ದೆಲ್ಲ ಅಂದರೆ ಅಲ್ಲಿ ತುಂಬ ಕಷ್ಟ ಆಯಿತು ನನಗೆ ಟೋಟಲ್ ಅಲ್ಲಿ ವರ್ಕ್. ಆವಾಗ ಅನಿಸ್ತಾ ಇತ್ತು ಇಂಥದ್ದೆಲ್ಲ ಬೇಡ, ನಾನು ಏನಾದರೂ ಬೇಡ ಮಾಡಬೇಕಲ್ಲ. ಇಮಿಡಿಯೇಟ್ ಆಕಸ್ಮಿಕವಾಗಿ ಅಂತ ಹೇಳ್ಬೋದು. ಕಾಮಿಡಿ ಕಿಲಾಡಿಗೂ ನಾನು ಆಕಸ್ಮಿಕವಾಗಿ ಸೆಲೆಕ್ಟ್ ಆಗಿದ್ದೆ. ಸೊ ಅದಾದಮೇಲೆ ನಾನು ಅಂದ್ಕೊಂಡಿರಲಿಲ್ಲ ಡೈರೆಕ್ಷನ್ ಮಾಡ್ತೀನಿ ಅಂತ. ನಾನು ಯಾವಾಗಲೂ ಯಾರಾದರೂ ಫ್ರೆಂಡ್ಸ್ ಎಲ್ಲ ಹೇಳೋರು ನನ್ನ ಹತ್ರ, ನೀನು ಡೈರೆಕ್ಷನ್ ಮಾಡ್ಬೋದಲ್ಲ ಅಂತ. ನಾನು ಆಗ ನಗೋದು ಆ್ಯಕ್ಟಿಂಗೇ ಮಾಡೋಕ್ಕೆ ಬರಲ್ಲ, ಇನ್ನು ಡೈರೆಕ್ಷನ್ ಯಾವಾಗ ಮಾಡ್ತಾನೆ, ಸುಮ್ಮನೆ ಬೈಗಳು ತಿಂದು ಸಾಯ್ತಾ ಇರ್ತೀವಿ ಆ್ಯಕ್ಟಿಂಗ್ ಮಾಡುವಾಗ ಅಂತ. ಸೊ ಆದ್ವಿ. ಕೆಲವೊಮ್ಮೆ ನಿಜ ಮಾತಾಡ್ತಾನೆ ಅವನು, ಏನು ಅಂದ್ರೆ ಈಗ 9 years 7 years ಅಂತ ಅನ್ಕೋಬಹುದು. 9 years ಅಲ್ಲ ಅದನ್ನ ಬಿಟ್ಟು ಅಂದ್ರೆ ಕಾಮಿಡಿ ಕಿಲಾಡಿ ಎಲ್ಲ ಮುಗಿಸಿ ಬಿಟ್ಟು ಒಂದು 2 years ಅಲ್ಲಿ ಸ್ಪೆಂಡ್ ಮಾಡಿದ್ರೆ, ಆಮೇಲೆ 8 ವರ್ಷ 7 ವರ್ಷ ಗ್ಯಾಪ್ ಏನಕ್ಕಾಯ್ತು? ಏನ್ ಅಷ್ಟೊಂದು ಪ್ರಿಪೇರ್ ಆಗ್ತೀರಾ ಹೇಗೆ ಅಂತ? ಇಲ್ಲ ನಾವು ಮಾಡ್ತಾ ಇದ್ವಿ. ಅದೇ ಇವರು ಹೇಳಿದ್ರಲ್ಲ, ಈಗ ಥಿಯೇಟ್ರಿಕಲ್ ರಿಲೀಸ್ ಆಗ್ತಿರೋದು ನಂದು ಫಸ್ಟ್ ಫಿಲ್ಮ್ ಒಂದು. ಓಕೆ. ಬಟ್ ಅದಕ್ಕೆ ಮುಂಚೆ ನಾನು ವೆಬ್ ಸೀರೀಸ್ ಮಾಡಿದ್ದೀನಿ ಸರ್. ನಾವು ಲಾಕ್ಡೌನ್ ಕೂತಿಲ್ಲ ಸರ್. ಲಾಕ್ಡೌನ್ ಒಂದು ಕಾಮಿಡಿ ಸಿನಿಮಾ ಮಾಡಿದ್ವಿ, ಕಸರತ್ ಅಂತ ಮಂಗಳೂರಲ್ಲಿ. ಮತ್ತೊಂದು ವನಜ ಅಂತ ವೆಬ್ ಸೀರೀಸ್ ಮಾಡಿದ್ದೀನಿ ನಾನು. ನಮ್ಮ ಬಿಗ್ ಬಾಸ್ ಭೂಮಿ ಶೆಟ್ಟಿ ಆಕ್ಟಿಂಗ್ ಮಾಡಿದ್ದೀನಿ, ಅವ್ರ ಲೀಡ್, ನಾನು ಡೈರೆಕ್ಷನ್ ಮಾಡಿದ್ದೀನಿ.
ಅದು ಬಹಳ ಚೆನ್ನಾಗಿದೆ. ಅದು 6 ಎಪಿಸೋಡ್ ಮಾಡಿದ್ದೀನಿ. ಟಾಕೀಸ್ ಅಂತ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಇನ್ನೊಂದು ಗಿಲ್ಬಿಸ್ಟಿಕ್ ಫ್ಯಾಮಿಲಿ ಒಂದು ಕಾಮಿಡಿ ಕಂಟೆಂಟ್ ಮಾಡಿದ್ದೀವಿ, ಅದು ಟಾಕೀಸ್ ಆಪ್ ಅಲ್ಲಿ ಎಲ್ಲ ತುಳುನಲ್ಲಿ ಮಾಡ್ತಾ ಇದ್ದೀವಿ. ಅದು ತುಳು. ಇನ್ನೊಂದು ಮಾಯೆ ಅಂತ ಮಾಡಿದ್ದೀವಿ, ಅದು ದೈವಗಳ ಕಾರಣಿಕದ ಬಗ್ಗೆ 7 ಎಪಿಸೋಡ್ ಮಾಡಿದ್ದೀವಿ. ಒಂದೊಂದು ಕತೆ ಒಂದೊಂದು ಎಪಿಸೋಡ್ ತರ ಮಾಡಿದ್ದೀವಿ. ಸೊ ಅದರಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಅಂದರೆ ಮೇಕಿಂಗ್ ವಿಷಯ ಇರ್ಬೋದು, ಅಥವಾ ಲೈಟಿಂಗ್ ವಿಷಯ ಇರ್ಬೋದು, ಅಥವಾ ಕ್ಯಾರೆಕ್ಟರೈಸೇಷನ್ ಹೇಗೆ ಮಾಡ್ತೀವಿ ಅದರ ವಿಷಯ ಇರ್ಬೋದು, ಅದೆಲ್ಲ ನನಗೆ ಕಲಿಯಕ್ಕೆ ಸಿಕ್ಕಿತ್ತು ಅದರಲ್ಲೆಲ್ಲ. ಫಸ್ಟ್ ಪ್ರಾಜೆಕ್ಟ್ ಕನಸು ಮಾಡಿದ್ದು ಆದಮೇಲೆ ಇದು ನಮ್ದು ಆ್ಯಕ್ಚುಲಿ 8ನೇ ಪ್ರಾಜೆಕ್ಟ್ ದಸ್ಕರ್. ಸೊ ಗ್ಯಾಪ್ ಎಲ್ಲೂ ನಾವು ಕೊಟ್ಟಿಲ್ಲ, ಬಟ್ ನಾವು ಥಿಯೇಟ್ರಿಗೆ ಬಂದಿರಲಿಲ್ಲ ಅಷ್ಟೇ. ಈಗ ಥಿಯೇಟ್ರಿಗೆ ನಾವು ಫಸ್ಟ್ ಟೈಮ್ ಮಾಡ್ತಿರೋದು, ಅದರಲ್ಲೂ ತುಳುವಲ್ಲಿ ಅಲ್ಲಿ ಸಕ್ಸಸ್ ಆಗಿ ನಾವು ಅನ್ಕೊಂಡೇ ಇರಲಿಲ್ಲ ಇನ್ನೊಬ್ರು ಯಾರಾದರೂ ಇದನ್ನು ತಗೊಂಡು ನಾನು ಮೂವ್ ಮಾಡ್ತೀನಿ ಅಂತ ನಾವು ಅನ್ಕೊಂಡಿರಲಿಲ್ಲ. ಜಗದೀಶ್ ನರೆ ಬನ್ನಿ ಮಂಗಲ ಅಂತ ಅವರು ಪ್ರೊಡ್ಯೂಸ್ ಮಾಡಿದ್ರು ಇದನ್ನು. ಇಮಿಡಿಯೇಟ್ ಆಗಿ ಹೇಳಿದರು, ನಾನು ಇದನ್ನು ಕನ್ನಡಕ್ಕೆ ತಲುಪಿಸ್ತೀನಿ, ಕನ್ನಡದವ್ರು ನೋಡಬೇಕಿದ್ದಾನೆ. ಬಿಕಾಸ್ ಇಷ್ಟು ಒಳ್ಳೆಯ ಸಿನಿಮಾನ ಕಂಟೆಂಟ್ನ ನೋಡೋ ಥರ ಆಗದೇ ಇದ್ದರೆ ಅಲ್ಲಿಗೆ ಸೀಮಿತ ಆಗಿಬಿಡುತ್ತೆ, ಅದು ಬೇಗ ತಗೊಂಬನ್ನಿ ಡಬ್ಬಿಂಗ್ ಮಾಡ್ಕೊಂಡು ಅಂತ. ಸೊ ನಾವೆಲ್ಲ ವರ್ಕ್ ಮುಗಿಸಿದ್ವಿ. ಸರ್ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ. ಈಗ ಡಿಸ್ಟ್ರಿಬ್ಯೂಷನ್ ಎಲ್ಲ ರೆಡಿ ಆಗಿದೆ. ಒಂದು ತುಳುವಿನ ಮೊದಲ ಸಿನಿಮಾ ಅಂತ ಹೇಳ್ಬೋದು, ಕನ್ನಡಕ್ಕೆ ಡಬ್ಬಾಗಿ ಥಿಯೇಟ್ರಿಗೆ ಬರ್ತಿರೋದು. ಮೊದಲೆಲ್ಲ ಆಗ್ತಿತ್ತು ಬಟ್ ಬರ್ತಿರ್ಲಿಲ್ಲ. ಒಂದು ಮತ್ತೆ ರೈಟ್ಸ್ ಹೋಗೋದು ಕೂಡ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಒಮ್ಮೆಲೆ ರೈಟ್ಸ್ ಹೋಗೋದು ತುಂಬಾ ರೇರ್. ಬಟ್ ದಸ್ಕತ್ ಹೋಗಿದೆ, ಎಲ್ಲ ಲ್ಯಾಂಗ್ವೇಜ್ಗೆ ಹೋಗಿದೆ. ಅದೊಂದು ನಮ್ಗೆ ಏನಂತಂದ್ರೆ ಒಂದು ದೊಡ್ಡ ಪ್ರೌಡ್ ಫೀಲ್ ಆಗುತ್ತೆ. ಇಡೀ ಟೀಮಲ್ಲಿ ಕಷ್ಟಪಟ್ಟಿದ್ದಕ್ಕೆ ಮತ್ತೆ ಆತ್ಮಶ್ರದ್ಧೆಯಿಂದ ಕೆಲಸ ಮಾಡಿರೋದಕ್ಕೆ ಇದೊಂದು ದೊಡ್ಡ ಬಳುವಳಿ ಅಂತ. ಸೊ ಪ್ರೊಡ್ಯೂಸರ್ ಸರ್ ನಮ್ಮ ಜಗದೀಶ್ ಆರ್ಯ ಬನ್ನಿ ಮಂಗಲ ಸರ್ ತುಂಬ ಸಪೋರ್ಟಿವ್ ಇದ್ದಾರೆ. ಮಾಡೋಣ, ತಮಿಳಲ್ಲಿ ರಿಲೀಸ್ ಮಾಡೋಣ, ನೆಕ್ಸ್ಟ್ ಮಲಯಾಳಮಲ್ಲಿ ರಿಲೀಸ್ ಮಾಡೋಣ ಯಾರು ಹೇಳ್ತಾರೆ ಸರ್ ಹಾಗೆ. ಅಷ್ಟು ಸಪೋರ್ಟಿವ್ ಆಗಿ ಯಾರು ತುಂಬ ಕಷ್ಟ. ಅವ್ರು 3 ಸಲ ಸಿನಿಮಾ ನೋಡಿದ್ದಾರೆ. 3 ಸಲ ಅದೇ ಹೇಳಿದ್ರು. ಬಿಕಾಸ್ ಅವರು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದವರು, ಅವರಿಗೆ ಅಲ್ಲಿನ ಗ್ರಾಮೀಣ ಪ್ರದೇಶದ ವಿಷಯಗಳು ಗೊತ್ತಿದ್ದಾವೆ, ಬದುಕು ಗೊತ್ತಿದೆ. ಸೊ ಈ ಕಥೆಯಲ್ಲಿ ಅವ್ರು ಕಂಡಿದ್ದಾರೆ ಅದನ್ನೆಲ್ಲ. ಹಾಗಾಗಿ ನಮಗೂ ದೇವರ ದಯೆಯಿಂದ ಒಬ್ರು ದೇವರ ಥರನೇ ಪ್ರೊಡ್ಯೂಸರ್ ಸಿಕ್ಕಿದ್ರು. ಬಟ್ ನಾವು ಆಸ್ ಆಡಿಯನ್ಸ್ ನಾವು ಸಿನಿಮಾ ಪ್ರೀಮಿಯರ್ ನೋಡಿದಾಗ ನಾನು ಅನೀಶ್ ಈ ಥರ ಮಾಡ್ತಾನ, ಇದು ಸಾಧ್ಯನ, ನಮ್ಗೇನೆ ಶಾಕ್ ಆಯ್ತು. ಈ ರೇಂಜಿಗೆ ಸಿನಿಮಾ ಅನೀಶ್ ಮಾಡಿದಾನ ಅಂತ ಭಾಳ ಖುಷಿ ಆಯ್ತು. ಅಂದ್ರೆ ನಾನು ಒಂದ್ಸಲಿ ಅನ್ಕೊಂಡಿದ್ದೆ ಸಿನಿಮಾ ನೋಡಿದ್ಮೇಲೆ, ಈ ಕಾಂತಾರ 1 ಸಿನಿಮಾ ಆದ್ಮೇಲೆ ರಕ್ಷಿತ್ ಶೆಟ್ಟಿ ಸರ್ ಓಡ್ಕೊಂಡು ಬಂದು ಜಂಪ್ ಹೊಡೆದು ರಿಷಬ್ ಸರ್ ತಪ್ಪೋತಾರೆ ಅಂತ, ಆಗ ಓದ್ಕೊಂಡು ಬಂದು ತಪ್ಪಬೇಕು ಅಂತ ಅನ್ಕೊಂಡೆ. ಅಲ್ಲಿ ಜಾಗ ಇರಲಿಲ್ಲ. ಇನ್ನೊಂದ್ಸಲ ಪ್ರೀಮಿಯರ್ ಮಾಡಿದಾಗ ನೀವು ರೆಡಿ ಮಾಡಿ ಸಪೋರ್ಟ್ ಮಾಡಿ ಹಾಕಿ ಮಾಡಿ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಸಿನಿಮಾನ. ನೀವು ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ನಿಮ್ಗೆ ಅದು ಫೀಲ್ ಆಗುತ್ತೆ. ಖಂಡಿತ ನೀವು ನಾಡ್ದು ನೋಡಕ್ ಬರ್ತೀವಿ. ಖಂಡಿತ ನಾವು ಕಾಯ್ತಾ ಇದ್ದೀವಿ. ನೀವು ನೋಡ್ಬೇಕು. ಆಕ್ಚುಲಿ ನೋಡಿದ್ರೆ ನಾನು ತುಂಬಾ ಪ್ರಾಂಪ್ಟ್ ಆಗಿ ಹೇಳ್ತಿರೋದು. ನೋಡಿದ್ರೆ ಪಕ್ಕ ನೀವು ಪರ್ಸನಲ್ ಬಂದ ಹತ್ರ ಮಾತಾಡ್ತೀವಿ 2 ನಿಮಿಷ. ಅಂದ್ರೆ ನಿಮ್ಗೆ ಜಾಗ ಸಿಗ್ಲಿಲ್ವಾ? ಜಾಗ ಅಂದ್ರೆ ಸಿನಿಮಾ ಮುಗಿದ ತಕ್ಷಣ ಎಲ್ಲರೂ ಖುಷಿಲಿ ಎದ್ದು ನಿಂತು ಸ್ಟೆಪ್ಸ್ ವೇ ಇದೆ ಗೊತ್ತಾ ಸರ್, ಅಲ್ಲಿ ತುಂಬಿಕೊಂಡು ಎಲ್ಲಿ ನಾವು ಯಾರು ದುಡ್ಕೊಂಡು ಅದು ನಾನಂತೂ ಜೀವಿದ್ರೆ ಗೊತ್ತು ನಿಮ್ಗೆ. ಒಂದ ಕೇರಳ ಬಿಡ್ಬಾರ್ದು ಸುಮ್ಮನೆ ಅಂತ. ಈಗ ನಾಡ್ದು ಪ್ರೀಮಿಯರ್ ಇದೆ ಅಲ್ವಾ, ನಾಳೆ ನೋಡಿ ಅದಕ್ಕೆಲ್ಲ ರೆಡಿ ಮಾಡಿ. ಈ ಕಡೆ ಅರ್ಧ ರಕ್ಷಿತ್ ಸರ್ ಆರೋದು, ಈ ಕಡೆ ಅರ್ಧ ನಾನು ಆರೋದು, ಎಲ್ಲ ಬರ್ಬೇಕು. ನಾನ್ ಕಾಯ್ತಾ ಇರ್ತೀನಿ ಅವತ್ತು. ಇವಾಗ ಹೇಳಿದಿರಲ್ಲ, ನಾವು ವಿಜಯಲ್ಲೇ ಕಾಯ್ತಾ ಇರ್ತೀವಿ. ಬೇಕಾದ ನೀವು ತಪ್ಪು ನೋಡಿದ್ರು ನಿಮ್ಮನ್ನು ತಪ್ಪುತ್ತೆ. ಓಕೆ. ಅಂಡ್ ಈ ಸೀರಿಯಸ್ ಸಿನಿಮಾದಲ್ಲಿ ನೀವು ಕಾಮಿಡಿಯನ್ನ ಇಲ್ಲ ಸೀರಿಯಸ್? ಇಲ್ಲ, ನಾನು ಆಕ್ಟ್ ಮಾಡಿಲ್ಲ, ಬಟ್ ಆಸ್ ಅ ಟೀಮ್ ನಾವು ವರ್ಕ್ ಮಾಡಿದ್ವಿ. ಆಕ್ಟ್ ಮಾಡಿಲ್ಲ, ನಾನು ಹುಡುಕ್ತೆ ಮೋಸ್ಟ್ಲಿ ಸಸ್ಪೆನ್ಸ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿಲ್ಲ. ಪಾರ್ಟ್ 2ಗೆ ನನಗೆ ಆಕ್ಚುಲಿ ಇವನು ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಾಮಿಡಿ ಕಿಲಾಡಿಗಳು ಗೆಳೆಯರು ನಮ್ಮ ಜೊತೆ ಕೂತ್ಕೊಂಡು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ದಸ್ಕತನ್ನು ಗೆಲ್ಲಿಸ್ಬೇಕು ಅಂತ. ಅಂದ್ರೆ ನಮ್ಮ ಹಿತೇಶ್ ಇರ್ಬೋದು, ಶಿವಣ್ಣ ಇರ್ಬೋದು, ನಯನ ಇರ್ಬೋದು, ಜಿ ಲೋಕಿ, ಇವರೆಲ್ಲರೂ ಮೊನ್ನೆ ಸಿಕ್ಕಿದ್ರು ನನಗೆ. ಆಲ್ಮೋಸ್ಟ್ ಅವರೆಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ. ಈ ಸೂರಜ್ ಆಲ್ರೆಡಿ ಸಾಥ್ ಕೊಡ್ತಾ ಇದ್ದೆ. ಇವತ್ತು ನಾನು ಡೈರೆಕ್ಟ್ ನನ್ನ ಜೊತೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಾಥ್ ಕೊಡ್ತಾ ಇದ್ದೇನೆ. ಅಂದ್ರೆ ಇವರು ಆಲ್ರೆಡಿ ಸಿನಿಮಾ ನೋಡಿದ್ದಾರೆ. ಆಲ್ಮೋಸ್ಟ್ ನನ್ನ ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಸಿನಿಮಾ ನೋಡಿದ್ದಾರೆ. ನನಗೇನಂದ್ರೆ ಮುಖಸ್ತುತಿ ಅಲ್ಲ, ಬಿಕಾಸ್ ನಾನು ಕೇಳ್ತಾ ಇದ್ದೆ ಯಾವಾಗಲೂ, ಹೇಳಿ ಏನಾದರೂ ಪರ್ಸ್ನಲ್ ಆಗಾದರೂ ಹೇಳಿ ಏನಾದರೂ ನಿಮಗೆ ಅನಿಸಿದ್ರೆ ಮಾಡೋಣ ಅಂತ. ಅವ್ರು ಪ್ರತಿ ಸಲ ಮೀಟಿಂಗ್ ಮಾಡೋದು ಏನಾದರೂ ಒಂದು ಸ್ಪೆಷಲ್ ಎಲಿಮೆಂಟ್ಸ್ನ ಏಕೆ ಕೇಳ್ತಾರೆ, ಅದು ಹಂಗಿತ್ತು, ಇದು ಹಿಂಗಿತ್ತು ಅಂತ. ಆವಾಗ ನನಗೆ ಅನ್ಸೋದು, ಓಕೆ ನಾವು ಹಾಗೆಲ್ಲ ಮಾಡಿದೀವಲ್ಲ, ಅದೊಂದು ಸಾರ್ಥಕತೆ. ಯಾವಾಗ ನಾವು 100% ಕೊಡ್ತೀವೋ ಒಂದು ವಿಷಯಕ್ಕೆ, ಅಂದರೆ ಒಂದು ವರ್ಕ್ಗೆ, ಅದು ಸಕ್ಸಸ್ ಆಗುತ್ತೆ ಅಂತ ನನ್ನ ನಂಬಿಕೆ. ಸೊ ಹಾಗಾಗಿ 1 ಗಂಟೆ 57 ನಿಮಿಷದ ಸಿನಿಮಾ ದಸ್ಕತ್. ಅದರಲ್ಲಿ ಏನೇನು ಮಾಡಬೇಕು ಅಂತ ತುಂಬ ಕನಸ್ಕೊಂಡಿದ್ವಿ ನಾವು, ಅದೆಲ್ಲ ಫುಲ್ಫಿಲ್ ಆಗಿದೆ ಪ್ರತಿ ಸೀನಲ್ಲಿ. ನನಗೆ ಈ ಸೀನಲ್ಲಿ ಹೀಗೆ ಬರಬೇಕು ಅಂತ ಇತ್ತು, ಹಾಗೆ ಬಂದಿದೆ. ಈ ಸೀನಲ್ಲಿ ಒಂದು ಜನ ಹೀಗೆ ನಿಂತಿರಬೇಕು ಅಂತ ಇತ್ತು, ಆಗ ಸಿಕ್ಕಿದೆ ನನಗೆ ಶೂಟಿಂಗ್ ಸ್ಪಾಟಲ್ಲಿ. ಸೊ ನಾನು ಹೇಳಿದ ನ್ಯಾಚುರಲ್ ಆಗಿ ಸಿಕ್ಕಿದೆ. ಕೆಲವೊಂದು ಕಡೆ ನಾವು ಇಮ್ಯಾಜಿನ್ ಮಾಡೇ ಇರಲಿಲ್ಲ. ಎಕ್ಸಾಂಪಲ್ ನೀವು ಹೇಳಿದ್ರಿ ಸೀರಿಯಸ್ ಮೂವಿ ಅಂತ, ನಾವು ಹಂಗೆ ಕಟ್ಕೊಂಡಿದ್ದು ಫುಲ್ ಸಿನಿಮಾನ. ಅಲ್ಲಲ್ಲಿ ಕಾಮಿಡಿ ಎಲಿಮೆಂಟ್ ಹಾಕಿದ್ವಿ, ಬಟ್ ನಮಗೆ ಅದೊಂದು ವಿಶ್ವಾಸ ಇರಲಿಲ್ಲ ನಗ್ತಾರೆ ಆ ಕಾಮಿಡಿಗೆ ಅಂತ. ಬಟ್ ಎಲ್ಲೆಲ್ಲಿ ಅಂಥದ್ದು ಬಂದಿದೆ ಕಾಮಿಡಿ ಎಲಿಮೆಂಟ್ಸ್ ಎಲ್ಲದಕ್ಕೂ ಹಾಕಿದ್ದಾರೆ.
ಅಲ್ಲದಲ್ಲೂ ನಕ್ಕಿದ್ದಾರೆ. ಕೆಲವೊಂದು ಕಡೆ ನಾವು ಅನ್ಕೊಂಡಿರ್ತೀವಿ ಎಲ್ಲ ನಗ್ಲಿಕ್ಕೆಲ್ಲ ಮೋಸ್ಟ್ಲಿ ಅಂತ, ಅಲ್ಲೂ ನಕ್ಕಿದ್ದಾರೆ. ಇವ್ರೆಲ್ಲ ಹೇಳ್ತಿದ್ರು ಅಲ್ಲಿ ಏನು ಕಾಮಿಡಿ ಅಂತ ಅಂದ್ರೆ ಅದು ಜನರಿಗೆ ಕನೆಕ್ಟ್ ಆಗಿದೆ. ನಾವು ಆವಾಗ ನಮ್ಗೆ ಖುಷಿ ಆಗಿದೆ, ಅಂದ್ರೆ ಅಲ್ಲೆಲ್ಲ ನಕ್ಕರಲ್ಲ, ಹಬ್ಬ ನಗು ಬಂತಲ್ಲ ಅಷ್ಟು ಸಾಕು. ಬಿಕಾಸ್ ಇಲ್ಲ ಪಂಚ್ ಇಲ್ಲ ಎದುರು ನಗಲ್ಲ ಅಂತ ಹೇಳ್ತಾರೆ, ಏನೋ ಒಂದು ಭಯಂಕರ ಏನೋ ಒಂದು ಮೈ ಕೊಡವಿ ಏನೋ ಮಾಡಬೇಕು ಕಾಮಿಡಿ ಏನಾಗಲ್ಲ ಅಂತಾರೆ. ಬಟ್ ಇಲ್ಲಿ ಫುಲ್ ನ್ಯಾಚುರಲ್ ಕಾಮಿಡಿ ಮಾಡಿರೋದು, ಸಿಚುವೇಶನಲ್ ಕಾಮಿಡಿ ಮಾಡಿರೋದು. ಆ್ಯಂಡ್ ಟೋಟಲಿ ಪ್ರಾಜೆಕ್ಟಲ್ಲಿ ನಿಮಗೆ ಒಂದು ಕಥೆಯನ್ನು ಕಟ್ಟುವಂತಹ ಒಂದು ರೀತಿಗೆ ಒಂದು ಮೆಟಾಫರಿಕಲ್ ಆಗಿರುವಂಥ ಕನೆಕ್ಷನ್ ಕೊಟ್ಟಿದ್ದೀವಿ. ಅಂದರೆ ಜನ ನೋಡುವಾಗ ಏನು ಅನ್ಬೇಕಂದ್ರೆ ನನ್ನ ಪ್ರಕಾರ ಥಿಯೇಟ್ರಿಗೆ ಬಂದು ಜನ ಕೂತು ಅವರು ಪ್ರತಿ ಕ್ಯಾರೆಕ್ಟರ್ನ ಅನುಭವಿಸ್ಬೇಕು. ನನಗೆ ಅದೊಂದು ಭಾರಿ ಆಸೆ ಇತ್ತು, ಒಂದು ಕ್ಯಾರೆಕ್ಟರ್ ನೋಡುವಾಗ ನನ್ನ ಮನೆ ಹತ್ರ ಹಿಂಗೆ ಮಾಡ್ತಾನಲ್ಲ ಒಬ್ಬ ಅನ್ನೋ ಥರ ಅವ್ರಿಗೆ ಫೀಲ್ ಆಗಬೇಕು ಅಂತ. ದೆನ್ ಒಬ್ಬನ ವಿಲನನ್ನು ನೋಡುವಾಗ ವಿಲನ್ ಅಂತ ಅಲ್ಲ, ಅವನು ಹೀರೋ ಅನ್ಸ್ಬೇಕು ಅಷ್ಟೇ ಥಿಯೇಟ್ರಲ್ಲಿ, ಹೇಗೆ ಎಷ್ಟು ಚೆನ್ನಾಗಿ ಮಾಡ್ದ ಅವನು ಅನ್ನೋ ಥರ ಆಗಬೇಕು ಅಂತ ಆಸೆ ಇತ್ತು. ಸೊ ಅದಾಗಿತ್ತು. ಹೀರೋ ಕ್ಯಾರೆಕ್ಟರ್ ಇರ್ಬೋದು, ಹೀರೋಯಿನ್ ಇರ್ಬೋದು, ಮೇಕಪ್ ಇರಲಿಲ್ಲ ಒಂದು ಸೀನ್ಗಳಲ್ಲಿ, ಮೇಕಪ್ ಇಷ್ಟಪಟ್ಟಿರಲಿಲ್ಲ ನನ್ನ ಕಂಟೆಂಟ್ಗೆ, ತುಂಬ ರಾ ಇರೋದ್ರಿಂದ ಹೀರೋಯಿನ್ಗೆ ಒಂದು ಲಿಪ್ಸ್ಟಿಕ್ಕು ಹಾಕ್ಲಿಕ್ಕಿಲ್ಲ, ಹಂಗೆ ಮಾಡಿದ್ವಿ. ನೋಡುವಾಗ ಅವ್ರು ಇಷ್ಟು ಚೆನ್ನಾಗಿ ಕಂಡಿದ್ದಾರೆ, ಎಲ್ಲ ಲಿಪ್ಸ್ಟಿಕ್ ಹಾಕಿಲ್ಲ ಅಂದರೆ ಮೇಕಪ್ ಇಲ್ಲದೆ ಇದ್ದರೆ ನಾವು ಹೀರೋಯಿನ್ಗಳನ್ನ ಜಾಸ್ತಿ ತೋರ್ಸೋಕೆ ಹೋಗಲ್ಲ. ಬಟ್ ನಾವು ಹೀರೋಯಿನ್ನ ನ್ಯಾಚುರಲ್ ಒಂದು ಹಳ್ಳಿಯ ಹುಡುಗಿಯಾಗಿದೆ ಹಂಗೆ ತೋರಿಸಿದ್ವಿ. ಸೊ ಎಲ್ಲವುಗಳು ಕೂಡ ನಮಗೆ ಒಳ್ಳೆ ಕನೆಕ್ಟ್ ಆಗಿದೆ, ಕ್ಯಾರೆಕ್ಟರ್ಗಳು ಒಂದು ಬ್ಲೆಂಡ್ ಆಗಿದೆ. ದೆನ್ ಥಿಯೇಟ್ರಲ್ಲಿ ನಾನು ತುಂಬ ಒಂದು ದೊಡ್ಡ ಕನಸು ಕಂಡಿದ್ದೆ, ಸಿನಿಮ್ಯಾಟಿಕ್ ಜರ್ನಿಯನ್ನು ಮಾಡಬೇಕು ಆಡಿಯನ್ಸ್ ಅಂತ. ಅದನ್ನು ಮಾಡಿದರು. ಹೊರಗಡೆ ಒಂದು ಮ್ಯೂಸಿಕ್ ಬಗ್ಗೆ ಹೇಳಿದರು, ಸಿನಿಮಾಟೋಗ್ರಫಿ ಬಗ್ಗೆ ಹೇಳಿದರು, ಎಡಿಟಿಂಗ್ ಸ್ಕಿಲ್ ಬಗ್ಗೆ ಹೇಳಿದರು, ಟೋಟಲ್ ಕ್ಯಾರೆಕ್ಟರ್ಗಳ ಒಂದು ನೈಜ ಅಭಿನಯದ ಬಗ್ಗೆ ಹೇಳಿದರು. ಇಷ್ಟು ಸಾಕಲ್ವಾ ಸಾರ್ಥಕ ಆಗಕ್ಕೆ?